ಹಲೋ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಲೆಕ್ಚರ್ಗೆ ಸ್ವಾಗತ. ಮತ್ತು ಇಂದು ನಾನು ಲೆಕ್ಚರ್ ನಂಬರ್ 9 ಹಲವು ವೇರಿಯೇಬಲ್ಗಳಿರುವ ಫಂಕ್ಷನ್ಗಳ ಪಾರ್ಷಿಯಲ್ ಡಿರೈವೇಟಿವ್ ಬಗ್ಗೆ ಮಾತನಾಡುತ್ತೇನೆ. ಆದ್ದರಿಂದ ಪಾರ್ಷಿಯಲ್ ಡಿರೈವೇಟಿವ್ ಎಂದರೇನು? ಇದು ಇತರ ಎಲ್ಲ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳನ್ನು ಕಾನ್ಸ್ಟೆಂಟ್ ಆಗಿರಿಸಿ ಯಾವುದಾದರೂ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ಗೆ ಸಂಬಂಧಿಸಿದಂತೆ ಹಲವು ವೇರಿಯೇಬಲ್ಗಳ ಫಂಕ್ಷನ್ನ ಸಾಮಾನ್ಯ ಡೆರಿವೇಟಿವ್ ಆಗಿದೆ. ಇಲ್ಲಿ ಬರೆದಿರುವಂತೆ ನಾವು ಇತರ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳನ್ನು ಕಾನ್ಸ್ಟೆಂಟ್ ಆಗಿರಿಸಬೇಕಾದಾಗ ಇದು ಸಾಮಾನ್ಯ ಡೆರಿವೇಟಿವ್ ಆಗಿದೆ. ಮತ್ತು ಒಂದು ನಿರ್ದಿಷ್ಟ ವೇರಿಯೇಬಲ್ಗೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟವಾದ ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳುವುದನ್ನು ಆ ವೇರಿಯೇಬಲ್ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನಾವು ಫಂಕ್ಷನ್ z ಅನ್ನು fxy ಗೆ ಸಮನಾಗಿರುತ್ತದೆ ಮತ್ತು xy r² ನಲ್ಲಿ ಕೆಲವು ಡೊಮೇನ್ಗೆ ಸೇರಿದೆ ಮತ್ತು z ರಿಯಲ್ ಲೈನ್ಗೆ ಸೇರಿದೆ. x ಗೆ ಸಂಬಂಧಿಸಿದಂತೆ x ನ ಈ ಪಾರ್ಷಿಯಲ್ ಡಿರೈವೇಟಿವ್ x0 y0 ನಲ್ಲಿ ನಾವು fx x0 y0 ನಿಂದ ಕೂಡ ಸೂಚಿಸುತ್ತೇವೆ. ಇದನ್ನು ನಾವು ಎಂದಿನಂತೆ ವಿವರಿಸಿದ್ದೇವೆ, ಅದು ಸಾಮಾನ್ಯವಾದ ಡೆರಿವೇಟಿವ್ ಆಗಿದೆ. ಆದ್ದರಿಂದ ನಾವು x ಗೆ ಸಂಬಂಧಿಸಿದಂತೆ ಇಲ್ಲಿ ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಲಿಮಿಟ್ ಡೆಲ್ಟಾ x ಗೋಸ್ ಟು 0 ಎನ್ನುವುದು ಡೆರಿವೇಟಿವ್ನ ಮೂಲಭೂತ ವ್ಯಾಖ್ಯಾನ. ತದನಂತರ ನಾವು ಇಲ್ಲಿ x0 ನಲ್ಲಿ ಇಂಕ್ರಿಮೆಂಟ್ ಮಾಡುತ್ತೇವೆ, ಹಾಗಾಗಿ x0 ಪ್ಲಸ್ ಡೆಲ್ಟಾ x ಇದು x ನಲ್ಲಿ ಇಂಕ್ರಿಮೆಂಟ್ ಆಗಿದೆ ಏಕೆಂದರೆ ನಾವು x ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ ತೆಗೆದುಕೊಳ್ಳುತ್ತಿದ್ದೇವೆ, ಹಾಗಾಗಿ ಇಲ್ಲಿ x0 ಪ್ಲಸ್ ಡೆಲ್ಟಾ x ಮತ್ತು y0 ನಾವು y0 ಅನ್ನು ಬದಲಾಯಿಸುತ್ತಿಲ್ಲ, ಹಾಗಾಗಿ ಇದು ಪಾಯಿಂಟ್ y0 ನಲ್ಲಿರುತ್ತದೆ, ಹಾಗಾಗಿ y0 ಹಾಗೆಯೇ ಇರುತ್ತದೆ. ಮತ್ತು ಮೈನಸ್ ಫಂಕ್ಷನ್ ವ್ಯಾಲ್ಯೂ x0 y0 ನಲ್ಲಿ ಮತ್ತು ಡೆಲ್ಟಾ x ನಿಂದ ಭಾಗಿಸಲಾಗಿದೆ. ಮತ್ತು ಈ ಲಿಮಿಟ್ ಎಕ್ಸಿಸ್ಟ್ ಇದ್ದರೆ ನಾವು ಇದನ್ನು x0 y0 ಪಾಯಿಂಟ್ ನಲ್ಲಿ ವಿತ್ ರೆಸ್ಪೆಕ್ಟ್ ಟು x ಪಾರ್ಷಿಯಲ್ ಡಿರೈವೇಟಿವ್ ಎಂದು ಕರೆಯುತ್ತೇವೆ. ಮತ್ತು ಇದನ್ನು fx ನಿಂದ ಸೂಚಿಸಲಾಗುತ್ತದೆ x0 y0 ಅಥವಾ ಡೆಲ್ಟಾ f ಓವರ್ ಡೆಲ್ಟಾ x ನಲ್ಲಿ x0 y0 ನಲ್ಲಿ. ನಾವು ಇದನ್ನು ಅರ್ಥಮಾಡಿಕೊಳ್ಳಬಹುದು. ನಾವು ಈ ಫಂಕ್ಷನ್ನಲ್ಲಿ y0 ಅನ್ನು ಕಾನ್ಸ್ಟೆಂಟ್ ಆಗಿ ಇರಿಸಿದ್ದೇವೆ ಮತ್ತು ಈ ಸಾಮಾನ್ಯ ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳುವುದರಿಂದ ಈಗ ಇದು x ನ ಫಂಕ್ಷನ್ ಆಗಿದೆ ಏಕೆಂದರೆ ನಾವು ಫಂಕ್ಷನ್ನಲ್ಲಿ y0 ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ತದನಂತರ ಇದು ಒಂದು ವೇರಿಯಬಲ್ x ನ ಫಂಕ್ಷನ್ ಆಗುತ್ತದೆ ಮತ್ತು ನಂತರ ನಾವು x ಗೆ ಸಂಬಂಧಿಸಿದಂತೆ ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳಬಹುದು, ನಂತರ ನಾವು x ಗೆ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಆದ್ದರಿಂದ ಬರೆದಿರುವಂತೆ x ಗೆ ಸಂಬಂಧಿಸಿದಂತೆ ಒಂದು ಸಾಮಾನ್ಯ ಡೆರಿವೇಟಿವ್ ಇದೆ. ಇಲ್ಲಿರುವಂತೆ ನಾವು ಈ ಫಂಕ್ಷನ್ನ ಸಾಮಾನ್ಯ ಡೆರಿವೇಟಿವ್ d ಓವರ್ dx ಅನ್ನು ಬಳಸುತ್ತೇವೆ ಏಕೆಂದರೆ ನಾವು y ಅನ್ನು y0 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ, ಈ y ನ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅಂತೆಯೇ ವಿತ್ ರೆಸ್ಪೆಕ್ಟ್ ಟು y f ನ ಡೆರಿವೇಟಿವ್ ಪಾಯಿಂಟ್ x0 y0 ನಲ್ಲಿ. ಮತ್ತು ಈಗ ನಾವು y ಗೆ ಸಂಬಂಧಿಸಿದಂತೆ ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಆ ಮೂಲಭೂತ ವ್ಯಾಖ್ಯಾನದಲ್ಲಿ ಈಗ ನಾವು ಇಂಕ್ರಿಮೆಂಟ್ ಅನ್ನು ಮಾಡುತ್ತೇವೆ. y0 ಆರ್ಗ್ಯುಮೆಂಟ್ಗಳಲ್ಲಿ y0 ಪ್ಲಸ್ ಡೆಲ್ಟಾ y ಮತ್ತು ಮೈನಸ್ x0 y0 ನಲ್ಲಿ f ನ ಫಂಕ್ಷನ್ ವ್ಯಾಲ್ಯೂ ಆಗುತ್ತದೆ. ಮತ್ತು ಇಲ್ಲಿ ಡೆಲ್ಟಾ y ನಿಂದ ಭಾಗಿಸಲಾಗಿದೆ. ಮತ್ತೆ ಈ ಲಿಮಿಟ್ ಎಕ್ಸಿಸ್ಟ್ ಇದ್ದರೆ ನಾವು ಪಾರ್ಷಿಯಲ್ ಡಿರೈವೇಟಿವ್ ಎಕ್ಸಿಸ್ಟ್ ಇದೆ ಎಂದು ಹೇಳುತ್ತೇವೆ ಮತ್ತು ಇದು ನೊಟೇಶನ್ ಆಗಿದೆ fy x0 y ನಾಟ್ ಓವರ್ ಡೆಲ್ f ಓವರ್ ಡೆಲ್ y x0 y0 ನಲ್ಲಿ. ಮತ್ತು ಮತ್ತೊಮ್ಮೆ ನಾವು x0 ಅನ್ನು ಫಿಕ್ಸ್ ಮಾಡುವುದಕ್ಕೆ ತೆಗೆದುಕೊಳ್ಳಬಹುದು, ನಂತರ ನಾವು ಈ ಫಂಕ್ಷನ್ ಅನ್ನು ಒಂದು ವೇರಿಯೇಬಲ್ y ನ ಫಂಕ್ಷನ್ ಹಾಗೆ ಹೊಂದಿದ್ದೇವೆ ಮತ್ತು ನಂತರ ನಾವು y ಗೆ ಸಂಬಂಧಿಸಿದಂತೆ ಈ ಸಾಮಾನ್ಯ ಡೆರಿವೇಟಿವ್ ಅನ್ನು ತೆಗೆದುಕೊಳ್ಳಬಹುದು. y y0 ಆದಾಗ ನಂತರ ಪಾಯಿಂಟ್ x0 y0 ನಲ್ಲಿ y ಗೆ ಸಂಬಂಧಿಸಿದಂತೆ ಇದು ಪಾರ್ಷಿಯಲ್ ಡಿರೈವೇಟಿವ್ ಆಗಿರುತ್ತದೆ. ಪಾರ್ಷಿಯಲ್ ಡಿರೈವೇಟಿವ್ನ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್ಗೆ ಬರುವುದಾದರೆ ನಾವು ಈ ಪ್ಲೇನ್ ಅನ್ನು 3 ಡೈಮೆನ್ಷನಲ್ ಎಂದು ಪರಿಗಣಿಸುತ್ತೇವೆ, ಆದ್ದರಿಂದ ನಾವು x ಆಕ್ಸಿಸ್ y ಆಕ್ಸಿಸ್ ಮತ್ತು ನಂತರ ಅಲ್ಲಿ z ಆಕ್ಸಿಸ್ ಅನ್ನು ಹೊಂದಿದ್ದೇವೆ. ಮತ್ತು ನಾವು ಕೆಲವು ಸರ್ಫೇಸ್ಗಳನ್ನು ಹೊಂದಿದ್ದೇವೆ, ಅಲ್ಲಿ z ಫಂಕ್ಷನ್ fxy ಆಗಿರುತ್ತದೆ, ಹಾಗಾಗಿ ಈ ಫಂಕ್ಷನ್ನಿಂದ ಸರ್ಫೇಸ್ ಅನ್ನು z fxy ಎಂದು ಪ್ರತಿನಿಧಿಸಲಾಗುತ್ತದೆ. ನಾವು ಇಲ್ಲಿ ಪ್ಲೇನ್ ನಿಂದ ಈ ಸರ್ಫೇಸ್ ಅನ್ನು ಕಟ್ ಮಾಡಿದರೆ y 0 ಆಗುತ್ತದೆ. ಈ ಪ್ಲೇನ್ y0 ಗೆ ಸಮಾನವಾಗಿರುತ್ತದೆ, ಇದು y ಆಕ್ಸಿಸ್ ಆಗಿರುತ್ತದೆ, ಆದ್ದರಿಂದ ಇಲ್ಲಿ y ಆಕ್ಸಿಸ್ ನಲ್ಲಿ ನಾವು ಪಾಯಿಂಟ್ ಅನ್ನು ಹೊಂದಿದ್ದೇವೆ, y0 ಗೆ ಸಮಾನವಾಗಿರುತ್ತದೆ ಮತ್ತು ಇದು ಪ್ಲೇನ್ ಆಗಿರುತ್ತದೆ. ಆದ್ದರಿಂದ ಇಲ್ಲಿ y ನ ಎಲ್ಲಾ ಮೌಲ್ಯಗಳು y ನಂತೆ ಇರುತ್ತವೆ, ಆದ್ದರಿಂದ ಇನ್ನೊಂದು ಕಾನ್ಸ್ಟೆಂಟ್ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ನಾವು ಈ ಪ್ಲೇನ್ y0 ಅನ್ನು ಪಡೆಯುತ್ತೇವೆ. ನಾವು ಈ ಮೇಲ್ಮೈಯನ್ನು ಕತ್ತರಿಸಿದರೆ ನಾವು ಇಲ್ಲಿ ನೋಡಬಹುದಾದಂತೆ ಈ ಸಮತಲ ಮತ್ತು ಮೇಲ್ಮೈಯಿಂದ ಇಲ್ಲಿ ಛೇದನದ ವಕ್ರರೇಖೆ ಇದೆ. ಈಗ ಇಲ್ಲಿ ಈ ಕರ್ವ್ನಲ್ಲಿ ನಾವು ಒಂದು
ಪಾಯಿಂಟ್ ಅನ್ನು ತೆಗೆದುಕೊಂಡರೆ ಉದಾಹರಣೆಗೆ x0 ಅಥವಾ y0 ಮತ್ತು ನಾವು x ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೇಟಿವ್ ಬಗ್ಗೆ ಮಾತನಾಡುತ್ತಿದ್ದೇವೆ. ನಂತರ ನಾವು x0 y0 ಪಾಯಿಂಟ್ನಲ್ಲಿ ಈ ಕರ್ವ್ ಮೇಲೆ ಟ್ಯಾಂಜೆಂಟ್ ಅನ್ನು ಎಳೆದರೆ, ತದನಂತರ ನಾವು x ಆಕ್ಸಿಸ್ ನಿಂದ ಕೋನವನ್ನು ಇಲ್ಲಿ ಗಮನಿಸುತ್ತೇವೆ. ಮತ್ತು ಈ ಕೋನದ ಟ್ಯಾಂಜೆಂಟ್ ನಿಖರವಾಗಿ x0 y0 ನಲ್ಲಿ x ಗೆ ಸಂಬಂಧಿಸಿದಂತೆ f ನ ಪಾರ್ಷಿಯಲ್ ಡೆರಿವೇಟಿವ್ ಆಗಿರುತ್ತದೆ. ಆದ್ದರಿಂದ ಇದು ಒಂದು ವೇರಿಯೇಬಲ್ನ ಫಂಕ್ಷನ್ಗಾಗಿ ಹೊಂದಿರುವಂತೆ ಇರುವ ಅದೇ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಶನ್ ವ್ಯಾಖ್ಯಾನವಾಗಿದೆ. ಒಂದೇ ವ್ಯತ್ಯಾಸವೆಂದರೆ ನಾವು ಈ y ಅನ್ನು ನಿಗದಿಪಡಿಸಿದ ಕಾರಣ y ಗೆ ಸಮಾನವಾಗಿರುತ್ತದೆ ಅಲ್ಲ, ನಾವು ಈ ವಿಮಾನವನ್ನು ಕತ್ತರಿಸುತ್ತೇವ. ಈ ಸರ್ಫೇಸ್ ಅಥವಾ ಈ ಪ್ಲೇನ್ ನಿಂದ ನಾವು ಕರ್ವ್ ಅನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು ಮತ್ತೆ ಒನ್ ಡೈಮೆನ್ಷನಲ್ ಕೇಸ್ಗೆ ಹಿಂತಿರುಗಿದ್ದೇವೆ. ಮತ್ತು ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಶನ್ ಈ ಥೀಟಾದ ಸ್ಪರ್ಶಕವು ವಿತ್ ರೆಸ್ಪೆಕ್ಟ್ ಟು x ಈ ಭಾಗದ x ನ ಪಾರ್ಷಿಯಲ್ ಡಿರೈವೇಟಿವ್ಗೆ ಸಮಾನವಾಗಿರುತ್ತದೆ. x0 y0. ಸಮಸ್ಯೆಗೆ ಬರುವುದಾದರೆ ಪಾಯಿಂಟ್ x0 ನಲ್ಲಿ ಡೆಲ್ f ಓವರ್ ಡೆಲ್ x ನ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ. xy ಆದ್ದರಿಂದ ಇಲ್ಲಿ ಸಾಮಾನ್ಯ ಪಾಯಿಂಟ್ ಎಂದರೆ ಫಸ್ಟ್ ಪ್ರಿನ್ಸಿಪಲ್ ನಿಂದ ಫಂಕ್ಷನ್ನ fxy ಈಕ್ವಲ್ಸ್ ಟು y e ಪವರ್ ಮೈನಸ್ x ಆಗಿರುತ್ತದೆ. ಆದ್ದರಿಂದ ನಾವು ಹಿಂದಿನ ಸ್ಲೈಡ್ನಲ್ಲಿ ಚರ್ಚಿಸಿದಂತೆ ಆ ವ್ಯಾಖ್ಯಾನವನ್ನು ಬಳಸುತ್ತೇವೆ. ಈ ಡೆಲ್ f ಓವರ್ ಡೆಲ್ x ಮತ್ತು ಡೆಲ್ f ಓವರ್ ಡೆಲ್ y ಅನ್ನು ಸಾಮಾನ್ಯ ಪಾಯಿಂಟ್ xy ನಲ್ಲಿ ಲೆಕ್ಕಾಚಾರ ಮಾಡಲು ಪಾಯಿಂಟ್ xy ನಲ್ಲಿ ಡೆಲ್ x ಓವರ್ನ ವ್ಯಾಖ್ಯಾನವೇನು? ಆದ್ದರಿಂದ ನಾವು ಇಲ್ಲಿ ಸಾಮಾನ್ಯ ಹಂತವನ್ನು ತೆಗೆದುಕೊಂಡಿದ್ದೇವೆ. xy ಆದ್ದರಿಂದ ನಾವು x ನಲ್ಲಿ ಹೆಚ್ಚಳವನ್ನು ಮಾಡಬೇಕು ಎಂದು ವ್ಯಾಖ್ಯಾನವು ಹೇಳುತ್ತದೆ, ಏಕೆಂದರೆ ನಾವು ವಿತ್ ರೆಸ್ಪೆಕ್ಟ್ ಟು x ಪಾರ್ಷಿಯಲ್ ಡಿರೈವೇಟಿವ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಆದ್ದರಿಂದ x ಪ್ಲಸ್ ಡೆಲ್ಟಾ x ಮತ್ತು y ಮೈನಸ್ ಫಂಕ್ಷನ್ ವ್ಯಾಲ್ಯೂ xy ನಲ್ಲಿ ಆದ್ದರಿಂದ fx ಮತ್ತು ಈ ಇಂಕ್ರಿಮೆಂಟ್ ಡೆಲ್ಟಾ x ನಿಂದ ಭಾಗಿಸಿ ಮತ್ತು ನಂತರ ಡೆಲ್ಟಾ x ಲಿಮಿಟ್ ಅನ್ನು 0ಗೆ ತೆಗೆದುಕೊಳ್ಳುವುದರಿಂದ ನಾವು ಈ ಫಂಕ್ಷನ್ ಅಂದರೆ fxy ಈಕ್ವಲ್ ಟು y e ಪವರ್ ಮೈನಸ್ x ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ ಈ ಸಂದರ್ಭದಲ್ಲಿ ಈ x ಪ್ಲಸ್ ಡೆಲ್ಟಾ xy ಆದ್ದರಿಂದ ಅದು y ಆಗುತ್ತದೆ ಮತ್ತು x ಬದಲು ನಾವು x ಪ್ಲಸ್ ಡೆಲ್ಟಾ ಹೊಂದಿರುತ್ತೇವೆ, ಹಾಗಾಗಿ ಈ ಪವರ್ ಮೈನಸ್ ಮತ್ತು x ಗೆ ನಾವು x ಪ್ಲಸ್ ಡೆಲ್ಟಾ x ಮೈನಸ್ ಫಂಕ್ಷನ್ ಮೌಲ್ಯವನ್ನು xy ಇದು y e ಪವರ್ ಮೈನಸ್ x ಫಂಕ್ಷನ್ ಮತ್ತು ಡೆಲ್ಟಾ x ನಿಂದ ಭಾಗಿಸಲಾಗಿದೆ. ಆದ್ದರಿಂದ ಈಗ ನಾವು ಇಲ್ಲಿ ನೋಡಿದರೆ y e ಮೈನಸ್ x ಮತ್ತು y e ಪವರ್ ಮೈನಸ್ x ಸಾಮಾನ್ಯವಾಗಿದೆ, ಹಾಗಾಗಿ ನಾವು ಇದನ್ನು ಹೊರಗೆ ತೆಗೆದುಕೊಳ್ಳಬಹುದು y ಮೈನಸ್ x, ಹಾಗಾಗಿ ಇಲ್ಲಿ ಏನು ಉಳಿಯುತ್ತದೆ e ಪವರ್ ಮೈನಸ್ ಡೆಲ್ಟಾ x. ತದನಂತರ ಮೈನಸ್ 1 ಏಕೆಂದರೆ y e ಪವರ್ ಮೈನಸ್ x ನಾವು ಈ ಎರಡು ಟರ್ಮ್ಗಳಿಂದ ಸಾಮಾನ್ಯವಾಗಿರುವುದನ್ನು ತೆಗೆದುಕೊಂಡಿದ್ದೇವೆ. ತದನಂತರ ನಾವು ಡೆಲ್ಟಾ x ನಿಂದ ಡಿವೈಡ್ ಮಾಡಿದ್ದೇವೆ. ಈಗ ನೀವು ಈ ಲಿಮಿಟ್ ಅನ್ನು ಕಂಪ್ಯೂಟ್ ಮಾಡಿದರೆ, ಏಕೆಂದರೆ ನಾವು ಡೆಲ್ಟಾ x 0 ಆಗುವುದರಿಂದ ಈ ಪವರ್ 0 ಇದು 1 ಮೈನಸ್ 1 0 ಓವರ್ 0 ರೂಪದಲ್ಲಿರುತ್ತದೆ. ಆದ್ದರಿಂದ ನಾವು ನಿಯಮವನ್ನು ಅನ್ವಯಿಸಬಹುದು. ಅದು ಈ ಲಿಮಿಟ್ ಮೈನಸ್ ಈ ಪವರ್ x ನ ಮೈನಸ್ ಡೆಲ್ಟಾ x ಎಂಬುದು ಈ ಪವರ್ ಮೈನಸ್ ಡೆಲ್ಟಾ x ನ ಡೆರಿವೇಟಿವ್ ಎಂದು ಹೇಳುತ್ತದೆ. ಮತ್ತು ಇಲ್ಲಿ ಡೆರಿವೇಟಿವ್ ಕೇವಲ 1 ಆಗಿರುತ್ತದೆ. ಆದ್ದರಿಂದ ಡೆಲ್ಟಾ x 0 ಆದಾಗ ಈ ಲಿಮಿಟ್ ಮೈನಸ್ 1ಗೆ ಹೋಗುತ್ತದೆ, ಆದ್ದರಿಂದ ಇಲ್ಲಿ ಡೆರಿವೇಟಿವ್ ಈ ಸಂದರ್ಭದಲ್ಲಿ ಮೈನಸ್ 1 ಮತ್ತು y e ಮೈನರ್ ಮೈನಸ್ x ಆದ್ದರಿಂದ ಮೈನಸ್ y e ಪವರ್ ಮೈನಸ್ x ಆಗುತ್ತದೆ. ಈಗ y ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೇಟಿವ್ ಗಾಗಿ ನಮ್ಮ ವ್ಯಾಖ್ಯಾನವು ಈಗ ಬದಲಾಗುತ್ತದೆ, ಆದ್ದರಿಂದ x ಹಾಗೆಯೇ ಉಳಿಯುತ್ತದೆ ಮತ್ತು y ಅನ್ನು ಇಂಕ್ರಿಮೆಂಟ್ ಮಾಡುತ್ತೇವೆ, ಹಾಗಾಗಿ y ಪ್ಲಸ್ ಡೆಲ್ಟಾ y ಮತ್ತು ಮೈನಸ್ fxy ಡಿವೈಡೆಡ್ ಬೈ ಡೆಲ್ಟಾ y ಆಗುತ್ತದೆ. ಈಗ ಇದನ್ನು ಫಂಕ್ಷನ್ಗಳಲ್ಲಿ ಸಬ್ಸ್ಟಿಟ್ಯೂಟಿಂಗ್ ಮಾಡುವುದರಿಂದ ನಮಗೆ y ಪ್ಲಸ್ ಡೆಲ್ಟಾ y ಇದೆ ಮತ್ತು e ಪವರ್ ಮೈನಸ್ x ಮೈನಸ್ ಫಂಕ್ಷನ್ y e ಪವರ್ ಮೈನಸ್ x ಮತ್ತು ಈ ಡೆಲ್ಟಾ y ನಿಂದ ಭಾಗಿಸಲಾಗಿದೆ. ಮತ್ತೊಮ್ಮೆ ಇಲ್ಲಿ y e ಪವರ್ ಮೈನಸ್ x ಸಾಮಾನ್ಯ ಪದ y e ಪವರ್ ಮೈನಸ್ x ಮತ್ತು ಇಲ್ಲಿಯೂ ಸಹ y e ಮೈನಸ್ x ಇದೆ. ಆದ್ದರಿಂದ ಉಳಿದಿರುವುದೇನೆಂದರೆ ಈ ಲಿಮಿಟ್ ಡೆಲ್ಟಾ y 0 ಮತ್ತು e ಪವರ್ ಮೈನಸ್ x ಆಗುತ್ತದೆ. ನಾವು ಆದ್ದರಿಂದ ಇಲ್ಲಿ ನಾವು y ಪವರ್ ಮೈನಸ್ x ಅನ್ನು ಹೊಂದಿದ್ದೇವೆ, ಅದು ರದ್ದುಗೊಳ್ಳುತ್ತದೆ, ಆದ್ದರಿಂದ y ಪವರ್ ಮೈನಸ್ x ಮತ್ತು ಮೈನಸ್ y e ಪವರ್ ಮೈನಸ್ x ರದ್ದುಗೊಳ್ಳುತ್ತದೆ. ತದನಂತರ ನಾವು ಡೆಲ್ಟಾ y ನ ಓವರ್ ಡೆಲ್ಟಾ y ಅನ್ನು ಹೊಂದಿದ್ದೇವೆ, ಆದ್ದರಿಂದ ಡೆಲ್ಟಾ y ಸಹ ರದ್ದುಗೊಳ್ಳುತ್ತದೆ ಮತ್ತು ನಾವು ಕೇವಲ e ಪವರ್ ಮೈನಸ್ x ಅನ್ನು ಪಡೆಯುತ್ತೇವೆ. ಆದ್ದರಿಂದ ಸಾಮಾನ್ಯ ಅಗತ್ಯವಿಲ್ಲ, ಏಕೆಂದರೆ ಇದು y e ಪವರ್ ಮೈನಸ್ x ಮತ್ತು ಇಲ್ಲಿ ನಾವು ಮೈನಸ್ y e ಪವರ್ ಮೈನಸ್ x ಅದೇ ಪದವನ್ನು ಹೊಂದಿದ್ದೇವೆ, ಆದ್ದರಿಂದ ಅದು ಮೂಲಭೂತವಾಗಿ ರದ್ದಾಗುತ್ತದೆ. ತದನಂತರ ನಾವು ಇಲ್ಲಿ y e ಪವರ್ ಮೈನಸ್ x ಪದವನ್ನು ಡೆಲ್ಟಾ y ನಿಂದ ಭಾಗಿಸಲಾಗುತ್ತದೆ ಮತ್ತು ಈ ಡೆಲ್ಟಾ y ಮತ್ತು ಡೆಲ್ಟಾ y ಅನ್ನು ರದ್ದುಗೊಳಿಸಲಾಗುತ್ತದೆ, ಆದ್ದರಿಂದ ನಾವು e ಪವರ್ ಮೈನಸ್ x ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ಡೆಲ್ಟಾ y ಪದವಿಲ್ಲ.
ಇದು ಕೇವಲ e ಪವರ್ ಮೈನಸ್ x ಆಗಿರುವುದರಿಂದ ನಮಗೆ ಸಿಕ್ಕಿರುವ ಪಾರ್ಷಿಯಲ್ ಡೆರಿವೆಟಿವ್ನ ಮೂಲಭೂತ ವ್ಯಾಖ್ಯಾನದ ಮೂಲ ವ್ಯಾಖ್ಯಾನವನ್ನು ಬಳಸುವುದನ್ನು ನಾವು ನೋಡಬಹುದು. x ಗೆ ಸಂಬಂಧಿಸಿದಂತೆ ಇಲ್ಲಿ ಡೆರಿವೆಟಿವ್ ಮೈನಸ್ y e ಪವರ್ ಮೈನಸ್ x ಆಗಿತ್ತು ಮತ್ತು y ಗೆ ಸಂಬಂಧಿಸಿದಂತೆ ಇದು e ಪವರ್ ಮೈನಸ್ x ಆಗಿದ್ದು ನಾವು ಇದನ್ನು ನೇರವಾಗಿ ಕಂಪ್ಯೂಟ್ ಮಾಡಬಹುದು ಏಕೆಂದರೆ ಈ ಫಂಕ್ಷನ್ ಅನ್ನು fxy y e ಪವರ್ ಮೈನಸ್ x ಎಂದು ನೀಡಲಾಗಿದೆ ಮತ್ತು x ನ ಪಾಯಿಂಟ್ನಲ್ಲಿ ವಿತ್ ರೆಸ್ಪೆಕ್ಟ್ ಟು x ಪಾರ್ಷಿಯಲ್ ಡಿರೈವೇಟಿವ್ ಇಲ್ಲಿ y ಕಾನ್ಸ್ಟೆಂಟ್ ಆಗಿರುತ್ತದೆ. y ಅನ್ನು ಕಾನ್ಸ್ಟೆಂಟ್ ಎಂದು ಪರಿಗಣಿಸಿ ಮತ್ತು ಸಾಮಾನ್ಯ ಡೆರಿವೆಟಿವ್ ಅನ್ನು ತೆಗೆದುಕೊಳ್ಳುವುದರಿಂದ y ಹಾಗೆಯೇ ಇರುತ್ತದೆ ಮತ್ತು e ಪವರ್ ಮೈನಸ್ x ನ ಡೆರಿವೆಟಿವ್ ಮೈನಸ್ e ಪವರ್ ಮೈನಸ್ x ಆಗುತ್ತದೆ. ಆದ್ದರಿಂದ ನಾವು x ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೆಟಿವ್ ಅನ್ನು ಹೊಂದಿದ್ದೇವೆ. ಇದನ್ನು ನಾವು ಈಗಾಗಲೇ ಇಲ್ಲಿ ಮೈನಸ್ y e ಪವರ್ ಮೈನಸ್ x ಎಂದು ನೋಡಿದ್ದೇವೆ. ನಾವು y ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೆಟಿವ್ ಅನ್ನು ಪಡೆಯಲು ಅದೇ ರೀತಿ ಮಾಡಬಹುದು. ಹಾಗಾಗಿ ನಾವು ಇಲ್ಲಿ y ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೆಟಿವ್ ಅನ್ನು ತೆಗೆದುಕೊಂಡರೆ ಇದು ಈಗ x ಅನ್ನು ಸ್ಥಿರವಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ e ಪವರ್ ಮೈನಸ್ x ಅನ್ನು ಸ್ಥಿರವಾಗಿ ಪರಿಗಣಿಸಲಾಗುತ್ತದೆ. ತದನಂತರ ನಾವು y ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೆಟಿವ್ ಅನ್ನು ತೆಗೆದುಕೊಂಡಾಗ ಇದು 1 ಆಗಿರುತ್ತದೆ ಮತ್ತು ನಾವು e ಪವರ್ ಮೈನಸ್ x ಅನ್ನು ಹೊಂದಿದ್ದೇವೆ ಆದ್ದರಿಂದ ಮತ್ತೆ ನಾವು ಪಡೆಯುತ್ತೇವೆ. ಆದ್ದರಿಂದ ನಾವು ನೇರವಾಗಿ ಬೇರೆ ಬೇರೆ ವೇರಿಯೇಬಲ್ ಅನ್ನು ಕಾನ್ಸ್ಟೆಂಟ್ ಆಗಿ ಇರಿಸಿ ಡೆರಿವೆಟಿವ್ಸ್ನ ಸಾಮಾನ್ಯ ವ್ಯಾಖ್ಯಾನ ಅಥವಾ ಸಾಮಾನ್ಯ ತಿಳಿದಿರುವ ಫಲಿತಾಂಶಗಳನ್ನು ಬಳಸಿ ಕಂಪ್ಯೂಟ್ ಮಾಡಬಹುದು. ಸರಿ, ಆದ್ದರಿಂದ ಮುಂದಿನದು ಪಾರ್ಷಿಯಲ್ ಡೆರಿವೆಟಿವ್ಸ್ ಮತ್ತು ಕಂಟಿನ್ಯೂಟಿಯ ನಡುವಿನ ಸಂಬಂಧವೇನು ಎಂದು ನಾವು ಈಗಾಗಲೇ ಹಿಂದಿನ ಲೆಕ್ಚರ್ ಲಿಮಿಟ್ಸ್ ಮತ್ತು ಕಂಟಿನ್ಯೂಟಿನಲ್ಲಿ ಚರ್ಚಿಸಿದ್ದೇವೆ. ಆದ್ದರಿಂದ ಫಂಕ್ಷನ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನು ಹೊಂದಿದ್ದರೆ ಅದು ಆಸಕ್ತಿದಾಯಕ ಫಲಿತಾಂಶವಾಗಿರುತ್ತದೆ. ಆದ್ದರಿಂದ ಒಂದು ಫಂಕ್ಷನ್ x ಮತ್ತು y ಎರಡಕ್ಕೂ ಸಂಬಂಧವಿರದಂತೆ ಅಥವಾ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೆಟಿವ್ ಅನ್ನು ಹೊಂದಿರಬಹುದು ಅಲ್ಲಿ ನಿರಂತರವಾಗಿರದ ಪಾಯಿಂಟ್ನಲ್ಲಿ. ಆದ್ದರಿಂದ ಪಾರ್ಷಿಯಲ್ ಡೆರಿವೇಟಿವ್ ಅಸ್ತಿತ್ವಕ್ಕಾಗಿ ನಮಗೆ ಕಂಟಿನ್ಯೂಟಿಯ ಅಗತ್ಯವಿರುವುದಿಲ್ಲ. ಈ ಸಂದರ್ಭದಲ್ಲಿ ನಾವು ಸಾಮಾನ್ಯ ಡೆರಿವೇಟಿವ್ಸ್ ಬಗ್ಗೆ ಮಾತನಾಡುವಾಗ ಡಿಫರೆನ್ಷಿಯಬಿಲಿಟಿಗೆ ಕಂಟಿನ್ಯೂಟಿಯು ಅಗತ್ಯವಾಗಿ ಬೇಕಾಗುತ್ತದೆ. ಆದ್ದರಿಂದ ನಾವು ಇದನ್ನು ಡಿಫರೆನ್ಷಿಯಬಿಲಿಟಿ ಎಂದು ಕರೆಯುತ್ತೇವೆ. ಅಥವಾ ಸಿಂಗಲ್ ವೇರಿಯೇಬಲ್ನ ಒಂದೇ ಫಂಕ್ಷನ್ಗಳ ಸಂದರ್ಭದಲ್ಲಿ ಡೆರಿವೇಟಿವ್ ಅನ್ನು ಪಡೆಯುವುದು. ನಮಗೆ ಫಂಕ್ಷನ್ನ ನಿರಂತರತೆಯ ಅಗತ್ಯವಿದೆ ಆದರೆ ಈ ಸಂದರ್ಭದಲ್ಲಿ ಫಂಕ್ಷನ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನು ಹೊಂದಿರಬಹುದು ಒಂದು ಪಾಯಿಂಟ್ನಲ್ಲಿ x ಮತ್ತು y ಗೆ ಸಂಬಂಧಿಸಿದಂತೆ ಕಂಟಿನ್ಯೂಯಸ್ ಆಗಿರದಿದ್ದರೆ ಮತ್ತೊಂದು ಕಡೆ ಕಂಟಿನ್ಯೂಯಸ್ ಫಂಕ್ಷನ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಇನ್ನೊಂದು ರೀತಿಯಲ್ಲಿ ನಾವು ಕಂಟಿನ್ಯೂಯಸ್ ಫಂಕ್ಷನ್ ಅನ್ನು ಹೊಂದಬಹುದು ಆದರೆ ಅದು ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಏನಾದರೂ ಸಾಧ್ಯವಿದೆ ಮತ್ತು ನಾವು ಈಗ ಈ ಉದಾಹರಣೆಯಲ್ಲಿ ನೋಡುತ್ತೇವೆ. ನಾವು ಈಗ ಪರಿಶೀಲಿಸುವ ಈ ಫಂಕ್ಷನ್ ನಿರಂತರವಾಗಿದೆ ಎಂದು ಇದು ತೋರಿಸುತ್ತದೆ ಆದರೆ ಅದರ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಸ್ತಿತ್ವದಲ್ಲಿಲ್ಲ. ಆದ್ದರಿಂದ ಫಂಕ್ಷನ್ ಕಂಟಿನ್ಯೂವಸ್ ಆಗಿದೆ ಎಂದು ತೋರಿಸುವ ಒಂದು ಉದಾಹರಣೆಯಾಗಿದೆ. ಆದರೆ ಪಾರ್ಷಿಯಲ್ ಡೆರಿವೇಟಿವ್ ಎರಡೂ ಪಾರ್ಷಿಯಲ್ ಡೆರಿವೇಟಿವ್ಸ್ 0 ನಲ್ಲಿ ಅಸ್ತಿತ್ವದಲ್ಲಿರುವುದಿಲ್ಲ. ಆದ್ದರಿಂದ 0 ನಲ್ಲಿ ಕಂಟಿನ್ಯೂಟಿ ಅನ್ನು ಪರಿಶೀಲಿಸೋಣ. ಆದ್ದರಿಂದ ನಾವು ಇಲ್ಲಿ ಈ ಫಂಕ್ಷನ್ fxy x plus y sin 1 over x plus y ಅನ್ನು ಹೊಂದಿದ್ದೇವೆ ಮತ್ತು ನಾವು ಈ ಫಂಕ್ಷನ್ fxy ನ ಲಿಮಿಟ್ xy goes to 0 ಎಂದು ತೆಗೆದುಕೊಂಡರೆ ಈ ಲಿಮಿಟ್ ಅನ್ನು ನಾವು ಕಂಟಿನ್ಯೂಟಿ ತೋರಿಸಬೇಕು. ಈ ಲಿಮಿಟ್ 0 ವಾಗಿದ್ದರೆ ಈ ಲಿಮಿಟ್ 0 ವಾಗಿರುತ್ತದೆ ಏಕೆಂದರೆ ಫಂಕ್ಷನ್ ವ್ಯಾಲ್ಯೂ ನಾವು ಇಲ್ಲಿ 0 ದಲ್ಲಿ ನೋಡಿದ್ದೇವೆ ಆದ್ದರಿಂದ ನಾವು ಅದನ್ನು ತೋರಿಸುತ್ತೇವೆ. ಇಲ್ಲಿ ಈ ಲಿಮಿಟ್ ಫಂಕ್ಷನ್ ವ್ಯಾಲ್ಯೂಗೆ ಸಮನಾಗಿರುತ್ತದೆ ಆಗ ಫಂಕ್ಷನ್ ಕಂಟಿನ್ಯೂವಸ್ ಆಗುತ್ತದೆ. ಉದಾಹರಣೆಗೆ ನಾವು ಡೆಲ್ಟಾ ಇಪ್ಸಿಲಾನ್ ವ್ಯಾಖ್ಯಾನವನ್ನು ಬಳಸಬಹುದು ಅಥವಾ ನಾವು ಹಿಂದಿನ ಉಪನ್ಯಾಸದಲ್ಲಿ ಮಾಡಿದಂತೆ ನೇರವಾಗಿ ಮಾಡಬಹುದು. ಆದ್ದರಿಂದ ನಾವು ಇಪ್ಸಿಲಾನ್ ಡೆಲ್ಟಾದ ಪ್ರಮಾಣಿತ ವ್ಯಾಖ್ಯಾನವನ್ನು ಅನುಸರಿಸಿ ಆದ್ದರಿಂದ ಇಲ್ಲಿ fxy ಮೈನಸ್ ಈ 0 ಫಂಕ್ಷನ್ ಮೌಲ್ಯವು ಈ ವ್ಯತ್ಯಾಸಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಸ್ವತಃ ಫಂಕ್ಷನ್ x plus y sin 1 ಓವರ್ x plus y ಆಗಿದೆ ಮತ್ತು sin 1 ರಿಂದ ಬೌಂಡೆಡ್ ಆಗಿದೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ನಾವು ಈ x ಪ್ಲಸ್ ಅನ್ನು ಮಾಡ್ಯುಲಸ್ x plus y ಗಿಂತ ಕಡಿಮೆ ಬರೆಯಬಹುದು. ಆದ್ದರಿಂದ ಇದು 1 ರಿಂದ ಬೌಂಡೆಡ್ ಆಗಿದೆ. ಆದ್ದರಿಂದ ಇದು ಇದಕ್ಕಿಂತ ದೊಡ್ಡ ಪ್ರಮಾಣವಾಗಿರುತ್ತದೆ ಮತ್ತು ತ್ರಿಕೋನ ಅಸಮಾನತೆಯ ಫಲಿತಾಂಶವನ್ನು ನಾವು ತಿಳಿದುಕೊಳ್ಳಬಹುದು. x plus y ನ ಸಂಪೂರ್ಣ ಮೌಲ್ಯವು x ನ ಸಂಪೂರ್ಣ ಮೌಲ್ಯಕ್ಕೆ ಸಮನಾಗಿರುತ್ತದೆ ಮತ್ತು y ನ ಸಂಪೂರ್ಣ ಮೌಲ್ಯಕ್ಕಿಂತ ಕಡಿಮೆ ಇರುತ್ತದೆ. ಮತ್ತು ಈಗ ನಾವು ಈ x plus y ಅನ್ನು ಬದಲಿಸಲು ಅಥವಾ x plus y ನ ಈ ಸಂಪೂರ್ಣ ಮೌಲ್ಯವನ್ನು ಅಂದಾಜು ಮಾಡಲು ಇಲ್ಲಿ ಲೆಕ್ಕಾಚಾರ ಮಾಡುತ್ತೇವೆ. ನೆರೆಹೊರೆಯ ವಿಷಯದಲ್ಲಿ ನೀವು ನೆನಪಿಸಿಕೊಂಡರೆ ನಾವು ಈ ಇನಿಕ್ವಾಲಿಟಿ ನೆರೆಹೊರೆಯ ವಿಷಯದಲ್ಲಿ ಹೊಂದಿಸಬೇಕಾಗಿದೆ. ಇದರಿಂದ ನಾವು ಡೆಲ್ಟಾ ಎಪ್ಸಿಲಾನ್ ನೊಂದಿಗೆ ಸಂಬಂಧವನ್ನು ಪಡೆಯಬಹುದು.
ಆದ್ದರಿಂದ ಇಲ್ಲಿ ನಾವು x ಮೈನಸ್ ನ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು y ಹೋಲ್ ಸ್ಕ್ವೇರ್ ನ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ಪರಿಗಣಿಸಿದರೆ ಇದು ಯಾವಾಗಲೂ ಪಾಸಿಟಿವ್ ಆಗಿರುತ್ತದೆ ಏಕೆಂದರೆ ಇದು ಸಂಪೂರ್ಣ ಚದರ ಪದವಾಗಿದೆ. ಮತ್ತು ನಂತರ ನಾವು ಇಲ್ಲಿ x ಸ್ಕ್ವೇರ್ ಜೊತೆಗೆ y ಸ್ಕ್ವೇರ್ ಅನ್ನು ಹೊಂದಿದ್ದೇವೆ ಮತ್ತು ಇದು -2 ಟೈಮ್ಸ್ x ನ ಅಬ್ಸೊಲ್ಯೂಟ್ ವ್ಯಾಲ್ಯೂ ಮೈನಸ್ y ನ ಅಬ್ಸೊಲ್ಯೂಟ್ ವ್ಯಾಲ್ಯೂ ಅದನ್ನು ನಾನು ರೈಟ್ ಹ್ಯಾಂಡ್ ಸೈಡ್ಗೆ ತರಬಹುದು. ಆದ್ದರಿಂದ ರೈಟ್ ಹ್ಯಾಂಡ್ ಸೈಡ್ x ನ 2 ಅಬ್ಸೊಲ್ಯೂಟ್ ವ್ಯಾಲ್ಯೂ ಮತ್ತು y ನ ಅಬ್ಸೊಲ್ಯೂಟ್ ವ್ಯಾಲ್ಯೂ ಆಗುತ್ತದೆ. ಈಗ ನಾನು ಎರಡೂ ಬದಿಗಳನ್ನು ಕೂಡಿಸಿದರೆ ಈ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆದ್ದರಿಂದ ಇಲ್ಲಿ ಇದು 2 ಟೈಮ್ಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗುತ್ತದೆ ಮತ್ತು ಬಲಭಾಗದಲ್ಲಿ ಅದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗಿರುತ್ತದೆ ಮತ್ತು ಈ ಪ್ಲಸ್ 2 ಟೈಮ್ಸ್ x ಮತ್ತು y ಆಗಿರುತ್ತದೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ x ನ ಅಬ್ಸೊಲ್ಯೂಟ್ ವ್ಯಾಲ್ಯೂ y ಹೋಲ್ ಸ್ಕ್ವೇರ್ ನ ಅಬ್ಸೊಲ್ಯೂಟ್ ವ್ಯಾಲ್ಯೂ ಎಂದು ಬರೆಯಬಹುದು ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ 2 ಟೈಮ್ಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗಿದೆ. ಮತ್ತು ಈಗ ನಾವು ಇಲ್ಲಿ ಸ್ಕ್ವೇರ್ ರೂಟ್ ಅನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಇದು ಸ್ಕ್ವೇರ್ ರೂಟ್ 2 ಆಗುತ್ತದೆ ಮತ್ತು x ಸ್ಕ್ವೇರ್ ಜೊತೆಗೆ y ಸ್ಕ್ವೇರ್ ನ ಸ್ಕ್ವೇರ್ ರೂಟ್ ಮತ್ತು ಇದಕ್ಕೆ ಸಮನಾಗಿರುವುದಕ್ಕಿಂತ ಕಡಿಮೆ x ನ ಅಬ್ಸೊಲ್ಯೂಟ್ ವ್ಯಾಲ್ಯೂಗಿಂತ ಕಡಿಮೆ ಮತ್ತು y ನ ಅಬ್ಸೊಲ್ಯೂಟ್ ವ್ಯಾಲ್ಯೂಗೆ ಸಮನಾಗಿರುತ್ತದೆ. ಇದು ಬೇರೆ ರೀತಿಯಲ್ಲಿರುತ್ತದೆ ಆದ್ದರಿಂದ ಇದು ಸಮಕ್ಕಿಂತಲೂ ಹೆಚ್ಚಾಗಿದೆ ಏಕೆಂದರೆ ಇಲ್ಲಿ ಅದು ಹೆಚ್ಚು ಇದ್ದುದಕ್ಕಿಂತ ಇದು ಹೆಚ್ಚಾಗಿದೆ. ಇದು x ನ ಅಬ್ಸೊಲ್ಯೂಟ್ ವ್ಯಾಲ್ಯೂ ಮತ್ತು y ನ ಅಬ್ಸೊಲ್ಯೂಟ್ ವ್ಯಾಲ್ಯೂಗೆ ಸಮನಾಗಿದೆ. ಆದ್ದರಿಂದ ಈಗ ನಾವು ಈ ಟರ್ಮ್ x ಪ್ಲಸ್ y ನ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ಇಲ್ಲಿ ಸ್ಕ್ವೇರ್ ರೂಟ್ 2 ದೊಡ್ಡ ಪ್ರಮಾಣದಲ್ಲಿ ಬದಲಿಸಬಹುದು ಮತ್ತು ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆದ್ದರಿಂದ ಅದನ್ನು ಮಾಡೋಣ. ಸ್ಕ್ವೇರ್ ರೂಟ್ 2 ಮತ್ತು ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮತ್ತು ಈಗ ನಾವು ನಿಖರವಾಗಿ ಈ 0 ಪಾಯಿಂಟ್ನ ಹತ್ತಿರದಲ್ಲಿರುವುದನ್ನು ಹೊಂದಿದ್ದೇವೆ ಅದನ್ನು ನಾವು ಡೆಲ್ಟಾದಿಂದ ಬೌಂಡ್ ಮಾಡಬಹುದು. ಆದ್ದರಿಂದ ಇಲ್ಲಿ ಈ ಪದವು ನಾವು ಆ ಅಸಮಾನತೆಯನ್ನು ನೆರೆಹೊರೆಯುವುದಕ್ಕೆ ಬಳಸಬಹುದು. ತದನಂತರ ನಾವು ಸ್ಕ್ವೇರ್ ರೂಟ್ 2 ಇಂಟು ಡೆಲ್ಟಾ ಅನ್ನು ಹೊಂದಿದ್ದೇವೆ ಮತ್ತು ಈಗ ಈ ವ್ಯತ್ಯಾಸವನ್ನು fx ಮೈನಸ್ 0 ಮಾಡುವ ಉದ್ದೇಶವೆಂದರೆ ಎಪ್ಸಿಲಾನ್ಗಿಂತ ಕಡಿಮೆ ಇದು ಈಗ ಎಪ್ಸಿಲಾನ್ಗಿಂತ ಕಡಿಮೆ ಆಗಿದ್ದರೆ ನಾವು ಡೆಲ್ಟಾ ಮತ್ತು ಎಪ್ಸಿಲಾನ್ ನಡುವಿನ ರಿಲೇಶನ್ ಅನ್ನು ಪಡೆಯುತ್ತೇವೆ. ಆದ್ದರಿಂದ ಇಲ್ಲಿ ಈ ಡೆಲ್ಟಾವನ್ನು ಇಲ್ಲಿಂದ ಎಪ್ಸಿಲಾನ್ ಅನ್ನು ಸ್ಕ್ವೇರ್ ರೂಟ್ ನಿಂದ ಆಯ್ಕೆ ಮಾಡುವುದು ಏಕೆಂದರೆ ಎಪ್ಸಿಲಾನ್ ಅನ್ನು ನೀಡಲಾಗಿದೆ ಮತ್ತು ನಂತರ ನಾವು ಈ ಡೆಲ್ಟಾವನ್ನು ಈ ರಿಲೇಶನ್ ನಿಂದ ಚಿಕ್ಕದಾಗಿರುವುದನ್ನು ಸ್ಕ್ವೇರ್ ರೂಟ್ 2 ರಿಂದ ಭಾಗಿಸಿ ತದನಂತರ ಈ ವ್ಯತ್ಯಾಸವು ಎಪ್ಸಿಲಾನ್ಗಿಂತ ಕಡಿಮೆ ಎಂದು ನಾವು ಹೊಂದಿದ್ದೇವೆ. ನಾವು ಈ ನೆರೆಹೊರೆಯಿಂದ xy ಅನ್ನು ಆಯ್ಕೆ ಮಾಡಿದಾಗ 0 ಪಾಯಿಂಟ್ನ ಡೆಲ್ಟಾ ನೈಬರ್ಹುಡ್ ಆಗಿದೆ. ಆದ್ದರಿಂದ ಇದು ಕೊಟ್ಟಿರುವ ಸಂಖ್ಯೆಯು ಲಿಮಿಟ್ ಎಂದು ಸಾಬೀತುಪಡಿಸಲು ಎಪ್ಸಿಲಾನ್ ಡೆಲ್ಟಾ ವಿಧಾನ. ಇಲ್ಲಿರುವ ಒಂದು ಫಂಕ್ಷನ್ x ಪ್ಲಸ್ y ಸೈನ್ 1 ಓವರ್ x ಪ್ಲಸ್ y ಆದ್ದರಿಂದ ನಾವು ಈ 0 ಅನ್ನು ನೋಡಿದ್ದೇವೆ. ಈ fxy ಫಂಕ್ಷನ್ನ ಲಿಮಿಟ್ ಆಗಿದೆ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ನಿರಂತರತೆಯನ್ನು ಸಾಬೀತುಪಡಿಸಿದ್ದೇವೆ ಆದ್ದರಿಂದ ಇದು fxy ನಿರಂತರ ಎಂದು ಸೂಚಿಸುತ್ತದೆ. ಮುಂದೆ 0 ಪಾಯಿಂಟ್ನಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ಗೆ ಹೋದರೆ ನಾವು ಈ ಫಂಕ್ಷನ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಈಗ ಈ ವ್ಯಾಖ್ಯಾನವನ್ನು ಬಳಸಬಹುದು. ಡೆಲ್ಟಾ x ಎನ್ನುವುದು 0 ಮತ್ತು x 0 ಪ್ಲಸ್ ಡೆಲ್ಟಾ x ಮತ್ತು ಮೈನಸ್ fx ಓವರ್ ಡೆಲ್ x ಗೆ ಹೋಗುತ್ತದೆ. ಆದ್ದರಿಂದ x 0 ಮತ್ತು y 0 ಆಗಿರುವುದರಿಂದ 0 ನಾವು 0 ಪಾಯಿಂಟ್ನಲ್ಲಿ ಡೆರಿವೆಟಿವ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಆದ್ದರಿಂದ ನಾವು ಈ ಮಿತಿಯನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ಮಿತಿ ಅಸ್ತಿತ್ವದಲ್ಲಿದ್ದರೆ ನಾವು x ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ ಎಂದು ಕರೆಯುತ್ತೇವೆ. ಅದು ಅಸ್ತಿತ್ವದಲ್ಲಿಲ್ಲದಿದ್ದರೆ ನಾವು x ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೆಟಿವ್ಸ್ ಅಥವಾ ಪಾರ್ಷಿಯಲ್ ಡೆರಿವೆಟಿವ್ ಎಂದು ಕರೆಯುತ್ತೇವೆ. ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ನಾವು ಈಗ ವ್ಯಾಖ್ಯಾನದ ಪ್ರಕಾರ ಹೊಂದಿದ್ದೇವೆ ಮತ್ತು ಡೆಲ್ಟಾ x 0 ಗೆ ಹೋಗುತ್ತದೆ ಆದ್ದರಿಂದ ಈ f ಡೆಲ್ಟಾ x 0 ಆದ್ದರಿಂದ ಇಲ್ಲಿ y 0 ಆಗುತ್ತದೆ ಮತ್ತು ನಂತರ x ಅನ್ನು ಡೆಲ್ಟಾ x ನಿಂದ ಬದಲಾಯಿಸಲಾಗುತ್ತದೆ ಹಾಗಾಗಿ ನಮಗೆ ಡೆಲ್ಟಾ x ಇರುತ್ತದೆ ಮತ್ತು ಸೈನ್ 1 ಓವರ್ ಡೆಲ್ಟಾ x ಮತ್ತು ಈ 1 ಓವರ್ ಡೆಲ್ಟಾ x ಟರ್ಮ್ ಇಲ್ಲಿದೆ ಆದ್ದರಿಂದ ಡೆಲ್ಟಾ x ಮತ್ತು ಡೆಲ್ಟಾ x ಕ್ಯಾನ್ಸಲ್ ಆಗುತ್ತದೆ ಮತ್ತು ನಂತರ ನಾವು ಪಡೆಯುತ್ತೇವೆ ಸರಳವಾಗಿ ಈ ಲಿಮಿಟ್ ಡೆಲ್ಟಾ x ಗೋಸ್ ಟು 0 ಸೈನ್ 1 ಓವರ್ ಡೆಲ್ಟಾ x ಮತ್ತು ಡೆಲ್ಟಾ x 0 ಅನ್ನು ಸಮೀಪಿಸುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಇಲ್ಲಿ ಈ ಲಿಮಿಟ್ ಏನು ಎಂದು ನಮಗೆ ಗೊತ್ತಿರುವುದಿಲ್ಲ ಏಕೆಂದರೆ ಈ ಡೆಲ್ಟಾ x 0 ಆದಾಗ ಸೈನ್ ಖಚಿತವಾಗಿರುವುದಿಲ್ಲ ನಾವು ಇದರ ಮೌಲ್ಯವನ್ನು ತೀರ್ಮಾನಿಸಲು ಸಾಧ್ಯವಿಲ್ಲ ಆದ್ದರಿಂದ ಮೂಲಭೂತವಾಗಿ ಈ ಸಂದರ್ಭದಲ್ಲಿ ಈ ಲಿಮಿಟ್ ಅಸ್ತಿತ್ವದಲ್ಲಿರುವುದಿಲ್ಲ ಏಕೆಂದರೆ ಇದು ಯಾವ ಸಂಖ್ಯೆ ಎಂದು ನಮಗೆ ತಿಳಿದಿಲ್ಲ.
ಆದ್ದರಿಂದ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಗೆ ಪಾರ್ಷಿಯಲ್ ಡಿರೈವೇಟಿವ್ ಎಂದರೆ ಲಿಮಿಟ್ ಈ ಸಂದರ್ಭದಲ್ಲಿ ಎಕ್ಸಿಸ್ಟ್ ಇಲ್ಲ ಮತ್ತು ನಿಸ್ಸಂಶಯವಾಗಿ ಸಿಮಿಲರ್ ಆಗಿದೆ. ಈ ಲಿಮಿಟ್ ಪಡೆಯಲು ನಾವು y ಅಥವಾ yಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ಗೆ ಲೆಕ್ಕಾಚಾರ ಮಾಡಬಹುದು ಮತ್ತು yಗೆ ಸಂಬಂಧಿಸಿದ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ನಾವು ಕಂಡುಕೊಳ್ಳುತ್ತೇವೆ ಸಹ ಎಕ್ಸಿಸ್ಟ್ ಇಲ್ಲ. ನಾವು ಈಗ ಹೊಂದಿರುವ ಇನ್ನೊಂದು ಸಮಸ್ಯೆಗೆ ಹೋಗುತ್ತಿದ್ದೇವೆ. ಈ ಫಂಕ್ಷನ್ ನಿರಂತರವಾಗಿಲ್ಲ ಎಂದು ನಾವು ತೋರಿಸುತ್ತೇವೆ ಆದರೆ ಅದರ ಪಾರ್ಷಿಯಲ್ ಡೆರಿವಿಟಿವ್ಸ್ 0 ನಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ಹಿಂದಿನ ಸಮಸ್ಯೆಯಲ್ಲಿ ನಾವು ಫಂಕ್ಷನ್ ನಿರಂತರವಾಗಿರುವುದನ್ನು ನೋಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಪಾರ್ಷಿಯಲ್ ಡಿರೈವೇಟಿವ್ಗಳು ಎಕ್ಸಿಸ್ಟ್ ಇಲ್ಲ ಫಂಕ್ಷನ್ ನಿರಂತರವಾಗಿಲ್ಲ ಎಂದು ನಾವು ತೋರಿಸುತ್ತೇವೆ. ಆದರೆ ಅದರ ಪಾರ್ಷಿಯಲ್ ಡೆರಿವಿಟಿವ್ಸ್ ಅಸ್ತಿತ್ವದಲ್ಲಿರುತ್ತದೆ ಮತ್ತು ಎರಡೂ ಪಾರ್ಷಿಯಲ್ ಡೆರಿವಿಟಿವ್ಸ್ ಅಸ್ತಿತ್ವದಲ್ಲಿರುತ್ತದೆ. ಹಾಗಾದರೆ ನಾವು y ಅನ್ನು mxಗೆ ಸಮಾನವಾದ ಮಾರ್ಗವನ್ನು ಆರಿಸಿದರೆ ಇದು ಏಕೆ ನಿರಂತರವಾಗಿರುವುದಿಲ್ಲ? ನಂತರ ನಾವು ಏನನ್ನು ಕಾಣುತ್ತೇವೆ ಏಕೆಂದರೆ y ಸಮಾನ mx ಮತ್ತು ನಂತರ ಇಲ್ಲಿ y ಕೂಡ mxಗೆ ಸಮನಾಗಿರುತ್ತದೆ. ಇಲ್ಲಿ x² ಇಲ್ಲಿ x² ಇಲ್ಲಿ x² ಕೂಡ ಬರುತ್ತದೆ ಮತ್ತು ನಾವು ಏನನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ನಮಗೆ x ಇದೆ ಮತ್ತು ನಂತರ y ಇದು mx ಆಗಿದೆ. ಆದ್ದರಿಂದ ನಾವು x² ಮತ್ತು 2m² x² ಹೊಂದಿದ್ದೇವೆ ಮತ್ತು ನಂತರ ಲಿಮಿಟ್ 0 ಆಗುತ್ತದೆ. ಆದ್ದರಿಂದ ಇಲ್ಲಿ x² ಇಲ್ಲಿ x² ಇಲ್ಲಿ x² ಆದ್ದರಿಂದ ನಾವು ಈ ಲಿಮಿಟ್ ಅನ್ನು m ಓವರ್ 1 ಪ್ಲಸ್ 2m² ಎಂದು ಪಡೆಯುತ್ತೇವೆ. m ಓವರ್ 1 ಪ್ಲಸ್ 2m² ಆಗಿರುವುದರಿಂದ ಈ ಲಿಮಿಟ್ ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಇದು m ನ ವಿವಿಧ ಮೌಲ್ಯಗಳಿಗೆ m ಅನ್ನು ಅವಲಂಬಿಸಿದೆ ನಾವು ಈ ಲಿಮಿಟ್ನ ವಿಭಿನ್ನ ವ್ಯಾಲ್ಯೂ ಅನ್ನು ಪಡೆಯುತ್ತಿದ್ದೇವೆ ಹಾಗಾಗಿ ಈ ಲಿಮಿಟ್ ಅಸ್ತಿತ್ವದಲ್ಲಿಲ್ಲ ಮತ್ತು ಈ ಫಂಕ್ಷನ್ ನಿರಂತರವಲ್ಲ. ಈಗ ನಾವು ತೋರಿಸುತ್ತೇವೆ ಫಂಕ್ಷನ್ ನಿರಂತರವಾಗಿರದಿದ್ದರೂ ವಿತ್ ರೆಸ್ಪೆಕ್ಟ್ ಟು x ಮತ್ತು yಗೆ ನಾವು ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನು ಕಂಪ್ಯೂಟ್ ಮಾಡಬಹುದು. ಆದ್ದರಿಂದ ಪಾರ್ಷಿಯಲ್ ಡೆರಿವೇಟಿವ್ಸ್ ಮತ್ತೆ ವ್ಯಾಖ್ಯಾನದೊಂದಿಗೆ ನಾವು ಈ ಮೂಲಭೂತ ವ್ಯಾಖ್ಯಾನವನ್ನು ಹೊಂದಿದ್ದೇವೆ. ಇದು 0 ಪಾಯಿಂಟ್ಸ್ನಲ್ಲಿ x0 f00 ಓವರ್ x ಆಗುತ್ತದೆ. ಈಗ f x0 ಆದ್ದರಿಂದ ಒಂದು ಆರ್ಗ್ಯುಮೆಂಟ್ 0 ಅಂದರೆ y 0 ಆಗಿರುತ್ತದೆ ಹಾಗಾಗಿ ಈ ಪ್ರಾಡಕ್ಟ್ ನಿಂದಾಗಿ ಇದು 0 ಆಗುತ್ತದೆ. ಆದ್ದರಿಂದ ಇಲ್ಲಿ ಇದು 0 ಮತ್ತು ನಂತರ 0 ಇದು ಕೂಡ 0 ಆದ್ದರಿಂದ 0 ಓವರ್ x ಮತ್ತು ಇದು 0 x ಏನಾಗಿದ್ದರೂ ನಮಗೆ ಇಲ್ಲಿ ಈ ಲಿಮಿಟ್ನ ವ್ಯಾಲ್ಯೂ 0 ವಾಗಿದೆ ಅಂದರೆ xಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೆಟಿವ್ 0 ಆಗಿರುತ್ತದೆ. ಈಗ yಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೇಟಿವ್ ಆಗಿದೆ ಆದ್ದರಿಂದ ನಾವು ಈ ಸಂದರ್ಭದಲ್ಲಿ y0 ಪ್ಲಸ್ ಮತ್ತು x0 y ಓವರ್ y ಅನ್ನು ಹೊಂದಿದ್ದೇವೆ ನಮ್ಮಲ್ಲಿರುವ ವ್ಯಾಖ್ಯಾನದ ಪ್ರಕಾರ. ಏಕೆಂದರೆ ಈ x0 y0 ಅನ್ನು ನಾವು 0 ಮಾಡುತ್ತೇವೆ ನಾವು 0 ಪಾಯಿಂಟ್ನಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಆದ್ದರಿಂದ f0 y ಮೈನಸ್ f00 ಓವರ್ y ಮತ್ತೆ ಅದೇ ಆರ್ಗ್ಯುಮೆಂಟ್. ಏಕೆಂದರೆ ಇಲ್ಲಿ x0 ಮತ್ತು ಪ್ರಾಡಕ್ಟ್ ನ್ಯೂಮರೇಟರ್ನಲ್ಲಿದೆ xy ಟರ್ಮ್ ಇದೆ. ಹಾಗಾಗಿ ಇಲ್ಲಿ ಇದು ಕೂಡ 0 ಆಗುತ್ತದೆ ಹಾಗಾಗಿ ಇದು 0 ಆಗುತ್ತದೆ ಮತ್ತು ಇದು 0 ಆದ್ದರಿಂದ 0 ಮೈನಸ್ ಓವರ್ y ಆಗುತ್ತದೆ. ಮತ್ತು ಇದು 0 ಮತ್ತು ನಾವು ಮತ್ತೆ ಈ ಲಿಮಿಟ್ ಅನ್ನು 0 ಆಗಿ ಪಡೆದುಕೊಂಡಿದ್ದೇವೆ. ಆದ್ದರಿಂದ ವಿತ್ ರೆಸ್ಪೆಕ್ಟ್ ಟು x ಪಾರ್ಷಿಯಲ್ ಡೆರಿವೇಟಿವ್ ಮತ್ತು ವಿತ್ ರೆಸ್ಪೆಕ್ಟ್ ಟು y ಪಾರ್ಷಿಯಲ್ ಡೆರಿವೇಟಿವ್ ವ್ಯಾಲ್ಯೂ ಎಕ್ಸಿಸ್ಟ್ ಇದೆ. ಎರಡೂ ಸಂದರ್ಭಗಳಲ್ಲಿ 0 ಮತ್ತು ಈ ಸಂದರ್ಭದಲ್ಲಿ ಫಂಕ್ಷನ್ ನಿರಂತರವಾಗಿರುವುದಿಲ್ಲ. ಇನ್ನೊಂದು ಸಮಸ್ಯೆ ಆದ್ದರಿಂದ ಇಲ್ಲಿ ನಮಗೆ fxy ಈಕ್ವಲ್ ಟು 2x³ ಪ್ಲಸ್ 3y³ ಡಿವೈಡೆಡ್ ಬೈ x² ಪ್ಲಸ್ y² ಅನ್ನು ಹೊಂದಿದ್ದೇವೆ. ನಾವು 0 ಪಾಯಿಂಟ್ನಲ್ಲಿ fx ಮತ್ತು fy ಅನ್ನು ಕಂಪ್ಯೂಟ್ ಮಾಡಬೇಕು. ಆದ್ದರಿಂದ ಮತ್ತೊಮ್ಮೆ ವ್ಯಾಖ್ಯಾನದ ಪ್ರಕಾರ ನಮ್ಮಲ್ಲಿ fx00 ಈಕ್ವಲ್ ಟು f x0 ಮೈನಸ್ f00 ಹೊಂದುತ್ತಿವೆ. x ನಿಂದ ಭಾಗಿಸಿ ಮತ್ತು x0 ಆಗುತ್ತದೆ ಇದು xಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ ಆಗಿದೆ. ಆದ್ದರಿಂದ ನಾವು ಈಗ f x0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ. ಆದ್ದರಿಂದ y ಅನ್ನು ಇಲ್ಲಿ 0 ಆಗಿ ಸೆಟ್ ಮಾಡಬೇಕು ಮತ್ತು ಅಲ್ಲಿ ಕೂಡ 0 ಮಾಡಬೇಕು ಆಗ ನಾವು ಇದನ್ನು 2 ಬಾರಿ ಪಡೆಯುತ್ತೇವೆ. ಆದ್ದರಿಂದ y ಯಾವಾಗ 0 ಆದಾಗ ಈ ಫಂಕ್ಷನ್ 2 ಟೈಮ್ಸ್ x ಆಗುತ್ತದೆ. ಕೇವಲ 2 ಟೈಮ್ಸ್ x ಆಗಿರುವುದರಿಂದ ನಾವು 2 ಟೈಮ್ಸ್ x ಮತ್ತು ಇಲ್ಲಿ ಡಿವೈಡೆಡ್ ಬೈ x ಪಡೆಯುತ್ತೇವೆ. ತದನಂತರ ಲಿಮಿಟ್ x 0 ಆಗುತ್ತದೆ. ಆದ್ದರಿಂದ x ಕ್ಯಾನ್ಸಲ್ ಆಗುತ್ತದೆ ಮತ್ತು ನಾವು ಈ ಮೌಲ್ಯವನ್ನು 0 ಆಗಿ ಪಡೆಯುತ್ತೇವೆ. ನಾವೀಗ 2ರ ಮೌಲ್ಯವನ್ನು ಪಡೆಯುತ್ತಿದ್ದೇವೆ. ಓಕೆ
ಎರಡನೇ ವಿಷಯವೆಂದರೆ fy ಅನ್ನು 0 ನಲ್ಲಿ ಕಂಪ್ಯೂಟ್ ಮಾಡಿದಾಗ. ಈಗ ಮತ್ತ ಅದೇ ರೀತಿಯ ಪರಿಸ್ಥಿತಿ ಬಂದಿದೆ. ಈ ಬಾರಿ 0 ಡೆಲ್ಟಾ y ಎನ್ನುವುದು ಹಾಗೆ ಉಳಿಯುತ್ತದೆ, ನಾವಿಲ್ಲಿ 3 ಟೈಮ್ಸ್ ಹೊಂದಲಿದ್ದೇವೆ. ಹಾಗೂ ಡೆಲ್ಟಾ y ಮೈನಸ್ ಈ f 0 ಎಂಬುದು 0 ಆಗಿರುತ್ತದೆ ಹಾಗೂ ಓವರ್ ಡೆಲ್ಟಾ y 0 ಆಗುತ್ತದೆ. ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತದೆ ಹಾಗೂ ನೀವು ಈ ವ್ಯಾಲ್ಯೂವನ್ನು 3 ಎಂದು ಪಡೆಯುತ್ತೀರಿ. ಹಾಗಾಗಿ ಇದು ಇಲ್ಲಿ 3 ಆಗುತ್ತದೆ. y ಗೆ ಸಂಬಂಧಿಸಿದಂತೆ f ನ 2 ಪಾರ್ಷಿಯಲ್ ಡಿರೈವೇಟಿವ್ ಇರುವಂತೆ x ಗೆ ಸಂಬಂಧಿಸಿದಂತೆ ನಾವಿಲ್ಲಿ ಪಾರ್ಷಿಯಲ್ ಡಿರೈವೇಟಿವ್ ಹೊಂದಿದ್ದೇವೆ. ಇಲ್ಲಿ 3 ಆಗಿ ಫಂಕ್ಷನ್ ನಿರಂತರವಾದದ್ದು ಹಾಗೂ ಪಾರ್ಷಿಯಲ್ ಡಿರೈವೇಟಿವ್ಸ್ ಎಕ್ಸಿಸ್ಟ್ ಇವೆ, ಏಕೆಂದರೆ ಈ ಪ್ರಕರಣದಲ್ಲಿ ಪಾರ್ಷಿಯಲ್ ಡಿರೈವೇಟಿವ್ ಎಕ್ಸಿಸ್ಟ್ ಇವೆ ಎಂದು ಸುಲಭವಾಗಿ ನಿರೂಪಿಸಬಹುದು ಹಾಗೂ ಈಗಾಗಲೇ ಅದನ್ನು ಸಾಧಿಸಿದ್ದೇವೆ ಹಿಂದೆ ಉಪನ್ಯಾಸದಲ್ಲಿ. ಹಾಗೂ ಇಲ್ಲಿ ಉದಾಹರಣೆಯಾಗಿ ನಿರಂತರತೆಯನ್ನು ನೋಡಲು x ಎನ್ನುವುದು r cos ಥೀಟಾಕ್ಕೆ ಹಾಗೂ y ಎಂಬುದು r sin ಥೀಟಾಕ್ಕೆ ಸಮನಾದದ್ದು ಎನ್ನಬಹುದು. ಹಾಗೂ ಅದು ಇಲ್ಲಿ ಸರಳವಾಗಿ r ಸ್ಕ್ವೇರ್ ಆಗುತ್ತದೆ ಹಾಗೂ ನಂತರ 2 r ಕ್ಯೂಬ್ ಹಾಗೂ cos ಥೀಟಾ ಪ್ಲಸ್ 3 ಕ್ಯೂಬ್ ಎಂದಾಗುತ್ತದೆ. ಹಾಗೂ sin ಕ್ಯೂಬ್ ಥೀಟಾ. ಹಾಗೂ ಲಿಮಿಟ್ r 0 ಆಗುತ್ತದೆ. ಈ ಸಂದರ್ಭದಲ್ಲಿ ಒಂದು r ನ್ಯೂಮರೇಟರ್ ನಲ್ಲಿ ಉಳಿಯುತ್ತದೆ ಹಾಗೂ ಉಳಿದ ಟರ್ಮ್ಗಳು ಬೌಂಡೆಡ್ ಆಗಿರುತ್ತವೆ, ಹಾಗಾಗಿ ಇದು 0 ಆಗುತ್ತದೆ. ಹಾಗಾಗಿ ಈ ಫಂಕ್ಷನ್ ಕಂಟಿನ್ಯೂವಸ್ ಹಾಗೂ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಗುತ್ತದೆ. ಸಾಧ್ಯವಾದರೆ ಅಂತದ್ದರಿಂದ ಹೊರನಡೆಯಬಹುದು ಎಂದು ನಾವೀಗ ಉದಾಹರಣೆ ನೀಡಿದ್ದೇವೆ. ಫಂಕ್ಷನ್ ನಿರಂತರವಾಗಿಲ್ಲದಿದ್ದಾಗ ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಆಗಿರುತ್ತದೆ. ಫಂಕ್ಷನ್ ನಿರಂತರ ಪಾರ್ಷಿಯಲ್ ಡೆರಿವೇಟಿವ್ ಆಗಿ ಅಸ್ತಿತ್ವದಲ್ಲಿರುವುದಿಲ್ಲ. ಈ ಕೇಸ್ನಲ್ಲಿ ಫಂಕ್ಷನ್ ಸಹ ನಿರಂತರವಾಗಿರುತ್ತದೆ ಹಾಗೂ ಪಾರ್ಷಿಯಲ್ ಡೆರಿವೇಟಿವ್ಗಳು ಸಹ ಅಸ್ತಿತ್ವದಲ್ಲಿರುತ್ತವೆ. ಈ ಉದಾಹರಣೆ ಮತ್ತೆ ಕಂಪ್ಯೂಟ್ ಮಾಡಲು ವಿತ್ ರೆಸ್ಪೆಕ್ಟ್ ಟು x ಹಾಗೂ ವಿತ್ ರೆಸ್ಪೆಕ್ಟ್ ಟು y ಪಾರ್ಷಿಯಲ್ ಡೆರಿವೇಟಿವ್ಸ್ ಹಾಗೂ ಈ ಪಾರ್ಷಿಯಲ್ ಡೆರಿವೇಟಿವ್ಸ್ನ ನಿರಂತರತೆ ಕುರಿತು ನಾವು ಚರ್ಚೆ ನಡೆಸುತ್ತೇವೆ. xy 0ಗೆ ಸಮವಲ್ಲದಾಗ ಇಲ್ಲಿ fx ಇರುತ್ತದೆ. xy ಎನ್ನುವುದು 0ಗೆ ಸಮನಾಗಿಲ್ಲದಾಗ ನಾವು ಒಳ್ಳೆಯ ಫಂಕ್ಷನ್ ಹೊಂದಿದ್ದೇವೆ. ಸಮಸ್ಯೆಯು 0 ನಲ್ಲಿದೆ. xy ಎನ್ನುವುದು ಸಮಾನವಾಗಿಲ್ಲದಾಗ ನಾವು 0 ಅನ್ನು ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡಬೇಕು. ನಾವು 0 ಫಂಕ್ಷನ್ ಹೊಂದಿದ್ದೇವೆ ಹಾಗೂ y ಅನ್ನು ಕಾನ್ಸ್ಟೆಂಟ್ ಎಂದು ಪರಿಗಣಿಸಿ ಪಾರ್ಷಿಯಲ್ ಡೆರಿವೇಟಿವ್ x ಅನ್ನು ಇಲ್ಲಿ ತೆಗೆದುಕೊಳ್ಳಬಹುದು. ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು x ಪಾರ್ಷಿಯಲ್ ಡಿರೈವೇಟಿವ್ಗೆ ಈ ಲೆಕ್ಕವನ್ನು ಮಾಡಿದರೂ ಸಾಕು. ನಾವು ಅನುಸರಿಸಬಹುದು ಸಾಮಾನ್ಯ ಕ್ಯಾಲ್ಕ್ಯುಲೇಷನ್ಸ್. ಇಲ್ಲಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಹಾಗೂ ಸ್ಕ್ವೇರ್ ರೂಟ್ ಆಗಿರುವುದರಿಂದ ಇದು ಹೋಲ್ ಸ್ಕ್ವೇರ್ ಆಗುತ್ತದೆ. ನಂತರ ನ್ಯೂಮರೇಟರ್ ನಲ್ಲಿ y ಅನ್ನು ಕಾನ್ಸ್ಟೆಂಟ್ ಆಗಿ ಪರಿಗಣಿಸುವ ಮೂಲಕ ಡೆರಿವೇಟಿವ್ ತೆಗೆದುಕೊಂಡಾಗ, ಹಾಗಾಗಿ ನಾವಿಲ್ಲಿ x ನ xyಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡೆರಿವೇಟಿವ್ y ಅನ್ನು ಪಡೆಯುತ್ತೇವೆ. ಹಾಗೂ ನಂತರ ಮೈನಸ್ xy ಎಂಬುದು ಹಾಗೆಯೇ ಇರುತ್ತದೆ. ಮತ್ತು ಇಲ್ಲಿ ಪಾರ್ಷಿಯಲ್ ಡಿರೈವೇಟಿವ್ 1/2 ಹಾಗೂ ನಂತರ ಈ ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗುತ್ತದೆ. ಮತ್ತು x ಗೆ ಸಂಬಂಧಿಸಿದಂತೆ ನಾವಿಲ್ಲಿ ಪಾರ್ಷಿಯಲ್ ಡಿರೈವೇಟಿವ್ ತೆಗೆದುಕೊಳ್ಳುತ್ತಿದ್ದೇವೆ, ಹಾಗಾಗಿ ಈ 2x ಬರುತ್ತದೆ. ಮತ್ತು ಈ 2 ಕ್ಯಾನ್ಸಲ್ ಆಗುತ್ತದೆ. ನಂತರ ನಾವಿಲ್ಲಿ ಗುಣಿಸಬಹುದು ಈ y ಟರ್ಮ್ x ಸ್ಕ್ವೇರ್ನಲ್ಲಿ ಪ್ಲಸ್ ಈ y ಸ್ಕ್ವೇರ್ ಹಾಗೂ ನಂತರ ಮೈನಸ್ ಇರುತ್ತದೆ. ಹಾಗಾಗಿ ಈ ಟರ್ಮ್ ಮತ್ತೆ ಅಲ್ಲಿಗೆ ಹೋಗುತ್ತದೆ, ಏಕೆಂದರೆ x ಸ್ಕ್ವೇರ್ ಪ್ಲಸ್ ಈ ಕೋಶಂಟ್ y ಸ್ಕ್ವೇರ್. ಆದ್ದರಿಂದ ಇದು y ಇಂಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಹಾಗೂ ಮೈನಸ್ ಈ x ಸ್ಕ್ವೇರ್ ಹಾಗೂ y ನಂತರ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಟರ್ಮ್ ನಿಂದ ಭಾಗಿಸಿದಾಗ ಹಾಗೂ ಇದೂ ಬರುತ್ತದೆ ಮತ್ತು ಇದು 3/2 ಆಗುತ್ತದೆ. 1 ಹಾಗೂ ಈ ಅರ್ಧವು 3/2 ಮಾಡುತ್ತದೆ. ಹಾಗಾಗಿ ಇಲ್ಲಿ x ಸ್ಕ್ವೇರ್ y ಕ್ಯಾನ್ಸಲ್ ಆಗುತ್ತದೆ ಹಾಗೂ y ಕ್ಯೂಬ್ ನಿಖರವಾಗಿ ಇಲ್ಲಿ y ಕ್ಯೂಬ್ ಓವರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ 3/2 ಅನ್ನು ಪಡೆಯುತ್ತೇವೆ. ಹಾಗೂ ಅದೇ ರೀತಿ ವಿತ್ ರೆಸ್ಪೆಕ್ಟ್ ಟು x ಈ fy ಅನ್ನು ಕಂಪ್ಯೂಟ್ ಮಾಡಬಹುದು. ಹಾಗಾಗಿ ನಾವು ಇದನ್ನು ಪಡೆಯುತ್ತೇವೆ ಹಾಗೂ y x ನಿಂದ ಬದಲಾಗುತ್ತದೆ, ಏಕೆಂದರೆ ಫಂಕ್ಷನ್ನ ಸಿಮೆಟ್ರಿಯಿಂದಾಗಿ ನಾವೀಗ ಈ ಎರಡನ್ನು ಪಡೆದೆವು. ಹಾಗೂ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು x ಈ ಪಾರ್ಷಿಯಲ್ ಡಿರೈವೇಟಿವ್ ಇದನ್ನು ಸಹಿತ ನಾವು ಕಂಪ್ಯೂಟ್ ಮಾಡಬೇಕಾಗುತ್ತದೆ. ಮೂಲಭೂತ ವ್ಯಾಖ್ಯಾನಗಳನ್ನು ಹಾಗಾಗಿ ಇಲ್ಲಿ ಉಪಯೋಗಿಸಬೇಕಾಗುತ್ತದೆ. 0 ನಲ್ಲಿ fx ಹಾಗೂ ನಾನ್ 0 ಪಾಯಿಂಟ್ನಲ್ಲಿ ನೇರವಾಗಿ ಕಂಪ್ಯೂಟ್ ಮಾಡಬಹುದು ಹಾಗೂ 0 ನಲ್ಲಿ ನಾವು ಮೂಲಭೂತ ವ್ಯಾಖ್ಯಾನವನ್ನು ಉಪಯೋಗಿಸಬೇಕಿದೆ. ಹಾಗಾಗಿ ಡೆಲ್ಟಾ x ಎನ್ನುವುದು 0 ಆಗುತ್ತದೆ. f ಡೆಲ್ಟಾ x 0 ಮೈನಸ್ f 0 ಹೊಂದಿದ್ದೇವೆ. ಡೆಲ್ಟಾ x ನಿಂದ ಡಿವೈಡ್ ಮಾಡಿದಾಗ f 0 ಇಲ್ಲಿ 0 ಆಗುತ್ತದೆ ಹಾಗೂ ಇಲ್ಲಿ ಯಾವುದಾದರೂ ಒಂದು ಆರ್ಗ್ಯುಮೆಂಟ್ 0 ಆಗಿದ್ದರೆ ಈ ಫಂಕ್ಷನ್ 0 ಆಗುತ್ತದೆ.
ಹಾಗೂ 0 ಮೈನಸ್ ಓವರ್ ಡೆಲ್ಟಾ x ಅನ್ನು ಹೊಂದಿದ್ದೇವೆ ಹಾಗಾಗಿ ಇಲ್ಲಿ 0ವನ್ನು ಬಳಸಿದ್ದೇವೆ ಆದರೆ ನಾವು ಪಾರ್ಷಿಯಲ್ ಡೆರಿವೇಟಿವ್ ಪಡೆಯಲು ಈ ಮೂಲಭೂತ ವ್ಯಾಖ್ಯೆಯನ್ನು ಬಳಸಬೇಕು 0 ಹಾಗಾಗಿ ಇಲ್ಲಿಯೂ 0 ಆಗುತ್ತದೆ ಓಕೆ ಮುಂದೆ ಸಾಗೋಣ ಹಾಗಾಗಿ ನಾವು ಕಂಟಿನ್ಯೂಟಿ ಅನ್ನು ಚರ್ಚೆ ಮಾಡಬೇಕು ಕಂಟಿನ್ಯೂಟಿ ಅನ್ನು ಚರ್ಚೆ ಮಾಡಲು ಇದರ ಲಿಮಿಟ್ ಏನು ಎಂಬುದನ್ನು ನೋಡಬೇಕಾಗುತ್ತದೆ ಈ ಫಂಕ್ಷನ್ನ ಲಿಮಿಟ್ 0 ಆಗಿದೆಯೇ ಅಥವಾ ಬೇರೆ ಏನಾದರೂ ಆಗಿದೆಯೇ ಎಂದು ನೋಡಬೇಕು ಲಿಮಿಟ್ 0 ಆಗಿದ್ದರೆ ಫಂಕ್ಷನ್ ಕಂಟಿನ್ಯೂವಸ್ ಆಗಿರುತ್ತದೆ ಇಲ್ಲದಿದ್ದರೆ ಅದು ಕಂಟಿನ್ಯೂವಸ್ ಆಗಿರುವುದಿಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಲಿಮಿಟ್ಗಳನ್ನು ಪರಿಶೀಲಿಸಬೇಕಾಗುತ್ತದೆ x ಎನ್ನುವುದು r cos ಥೀಟಾಕ್ಕೆ ಸಮ ಹಾಗೂ y ಎನ್ನುವುದು r sin ಥೀಟಾಕ್ಕೆ ಸಮ ಎಂದು ನಿರ್ಧರಿಸಿದಾಗ ಇಲ್ಲಿ r ಕ್ಯೂಬ್ ಹಾಗೂ r ಕ್ಯೂಬ್ sin ಥೀಟಾ ರದ್ದಾಗುತ್ತದೆ ಹಾಗೂ sin ಘನ ಥೀಟಾವನ್ನು ಪಡೆದುಕೊಳ್ಳುತ್ತದೆ ಹಾಗಾಗಿ ಈ ಲಿಮಿಟ್ ಥೀಟಾ ಮೇಲೆ ಅವಲಂಬಿತವಾಗಿದೆ ನಿರಂತರ ಅಲ್ಲದ್ದರಿಂದ fxy ನಿರತಂತರವಾದದ್ದಲ್ಲ ಏಕೆಂದರೆ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಲಿಮಿಟ್ ಎನ್ನುವುದು ಥೀಟಾ ಮೇಲೆ ಅವಲಂಬಿತವಾಗಿದೆ ಮುಂದುವರಿಸಲು ಲಿಮಿಟ್ ಇರಬೇಕು ಹಾಗೂ ಅದು ಮೌಲ್ಯಕ್ಕೆ ಸಮನಾಗಿರಬೇಕು 0 ನಲ್ಲಿ ಲಿಮಿಟ್ ಅಸ್ತಿತ್ವದಲ್ಲಿಲ್ಲದ ಸಂದರ್ಭದಲ್ಲಿ ಈ ಪಾರ್ಷಿಯಲ್ ಡೆರಿವೇಟಿವ್ಸ್ ಕಂಟಿನ್ಯೂವಸ್ ಆಗಿರುವುದಿಲ್ಲ ನಾವು ಮಾಡಿದ್ದೇವೆ fyಗೂ ಸಹ ಅದೇ ರೀತಿ ಲೆಕ್ಕ ಹಾಗಾಗಿ ಎರಡು ಪಾರ್ಷಿಯಲ್ ಡೆರಿವೇಟಿವ್ಸ್ fx ಹಾಗೂ fy ಇವುಗಳು ನಿರಂತರವಾದವಲ್ಲ ನಮಗೆ ಒಂದು ಫಲಿತಾಂಶವು ಸಫಿಷಿಯಂಟ್ ಆಗಿದೆ ಅದು r ರೀಜನ್ನಲ್ಲಿ ನಿರಂತರತೆಗೆ ಸಫಿಷಿಯಂಟ್ ಕಂಡೀಷನ್ ಆಗಿದೆ ಫಂಕ್ಷನ್ fxy ಎನ್ನುವುದು ಎಲ್ಲ ಕಡೆಯೂ r ಪ್ರದೇಶದಲ್ಲಿ fx ಹಾಗೂ fy ಪಾರ್ಷಿಯಲ್ ಡೆರಿವೇಟಿವ್ಸ್ ಹೊಂದಿದ್ದರೆ ಅದನ್ನು ಏನು ಹೇಳಲಾಗುತ್ತದೆ ಡೆರಿವೇಟಿವ್ಸ್ನ ಅಸ್ತಿತ್ವ ಹಾಗೂ ಅದಕ್ಕಿಂತಲೂ ಪಾರ್ಷಿಯಲ್ ಡೆರಿವೇಟಿವ್ಸ್ ಕೆಲವು ಸಂಖ್ಯೆಗಳಾದ m ಎಂಬುದರಿಂದ ಇಲ್ಲಿ ಪ್ರತಿನಿಧಿಸುತ್ತವೆ ಹಾಗಾಗಿ fxxy ಈ ಪ್ರದೇಶದಲ್ಲಿ ಬೌಂಡೆಡ್ ಆಗಿವೆ ಹಾಗೂ fy ಸಹ ಬೌಂಡೆಡ್ ಈ m ಎನ್ನುವುದು x ಹಾಗೂ y ಗಳಿಂದ ಇಂಡಿಪೆಂಡೆಂಟ್ ಆಗಿದ್ದರೆ ಆಗ fxy ಎಂಬುದು ಎಲ್ಲೆಡೆ ನಿರಂತರವಾಗಿರುತ್ತದೆ ಹಾಗಾಗಿ ಮತ್ತೆ ನಿರಂತರತೆಗಾಗಿ ಅದೊಂದು ಸ್ಥಿತಿ ಸಾಕಾಗುತ್ತದೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಸ್ತಿತ್ವದಲ್ಲಿದ್ದರೆ ಹಾಗೂ ಅವುಗಳು ಬೌಂಡೆಡ್ ಆಗಿದ್ದರೆ ಫಂಕ್ಷನ್ ನಿರಂತರವಾಗಿರುತ್ತದೆ ಹಾಗೂ x0 y0ಗಳಲ್ಲಿ ಚರ್ಚೆ ನಡೆಸಲು ನಾವು ಸಾಕಷ್ಟು ಸಫಿಷಿಯಂಟ್ ಕಂಡೀಷನ್ಗಳನ್ನು ಹೊಂದಿದ್ದೇವೆ ಇಲ್ಲಿದೆ ಯಾವುದಾದರೂ ಒಂದು ಪಾರ್ಷಿಯಲ್ ಡೆರಿವೇಟಿವ್ ಅಸ್ತಿತ್ವದಲ್ಲಿದ್ದರೆ ಹಾಗೂ ಅದು ನೈಬರ್ಹುಡ್ನಲ್ಲಿರುವುದಕ್ಕೆ ಬೌಂಡ್ ಆಗಿದ್ದರೆ ಇಲ್ಲಿ ನಾವು ನೈಬರ್ಹುಡ್ ಕುರಿತು ಮಾತನಾಡಬೇಕಿದೆ ಯಾವುದಾದರೂ ಒಂದು ಪಾರ್ಷಿಯಲ್ ಡೆರಿವೇಟಿವ್ ಅಸ್ತಿತ್ವದಲ್ಲಿದ್ದರೆ ಹಾಗೂ ನೈಬರ್ಹುಡ್ನಲ್ಲಿ ಬೌಂಡೆಡ್ ಇದ್ದರೆ ಹಾಗೂ ಈ x0 y0 ಪಾಯಿಂಟ್ನಲ್ಲಿ ಮತ್ತೊಂದು ಅಸ್ತಿತ್ವದಲ್ಲಿದ್ದರೆ xy0 ಪಾಯಿಂಟ್ನಲ್ಲಿ ಫಂಕ್ಷನ್ ಕಂಟಿನ್ಯೂವಸ್ ಆಗಿದೆ ಎಂದು ನಾವು ಹೇಳಬಹುದು ಹಾಗಾದರೆ ಇಂದಿನ ಈ ಉಪನ್ಯಾಸದಲ್ಲಿ ತಿಳಿಸಿದ ಪ್ರಕಾರ ಇಂದಿನ ತರಗತಿಯಲ್ಲಿ ನಾವು ಏನನ್ನು ಕಲಿತಿದ್ದೇವೆ ಇವುಗಳು ಪಾರ್ಷಿಯಲ್ ಡೆರಿವೇಟಿವ್ಸ್ ಆಗಿದ್ದು ವಿತ್ ರೆಸ್ಪೆಕ್ಟ್ ಟು x ವ್ಯಾಖ್ಯಾನವನ್ನು ನಾವು ಅನೇಕ ಕಡೆ ಬಳಸಲಿದ್ದೇವೆ ಇತರೆ ಉಪನ್ಯಾಸಗಳಲ್ಲಿ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು x ಇನ್ಕ್ರಿಮೆಂಟ್ ಹಾಗೂ ಈ ಕೋಶಂಟ್ನಲ್ಲಿ ನಾವು ಲಿಮಿಟ್ ಪರಿಗಣಿಸಬೇಕು ಈ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ವಿತ್ ರೆಸ್ಪೆಕ್ಟ್ ಟು x ಅದನ್ನು ನಾವು ಪಾರ್ಷಿಯಲ್ ಡಿರೈವೇಟಿವ್ ಎಂದು ಕರೆಯುತ್ತೇವೆ ಹಾಗೂ ವಿತ್ ರೆಸ್ಪೆಕ್ಟ್ ಟು y ನ ಪಾರ್ಷಿಯಲ್ ಡಿರೈವೇಟಿವ್ ಒಂದೇ ಆಗಿದೆ ಈ ಉಪನ್ಯಾಸವನ್ನು ಸಿದ್ಧಪಡಿಸಲು ಈ ಉಲ್ಲೇಖಗಳನ್ನು ಬಳಸಲಾಗಿದೆ ಹಾಗೂ ಧನ್ಯವಾದಗಳು